ಈ ಕಾರ್ಯಕ್ರಮ ಅತ್ಯದ್ಭುತವಾಗಿ ಬರ್ತಾ ಇರೋದಕ್ಕಾಗಿ ನಮ್ಮ ಆರ್ಕಿಯಾಲಜಿ ಕಮಿಷನರ್ನ ನಾವೆಲ್ಲ ಅಭಿನಂದಿಸಬೇಕು. ಆರ್ಕಿಯಾಲಜಿನ ಎಷ್ಟು ಜನಪ್ರಿಯ ಮಾಡ್ತಾ ಇದ್ದಾರೆ ಅಂತಂದರೆ, ಪುರಾತತ್ವ ಹೆರಿಟೇಜ್ ಪ್ರೊಟೆಕ್ಷನ್ ಬಗ್ಗೆ ನೀವು ಇಷ್ಟು ಸಂಖ್ಯೆಯಲ್ಲಿ ಸೇರಿರೋದೇ ಇವತ್ತು ಸಾಕ್ಷಿ. ಸಾಮಾನ್ಯವಾಗಿ ಪಾರಂಪರಿಕ ನಡಿಗೆಗೆ ಒಂದು 100 ಜನ ಇರ್ತಿದ್ರು, ಇವತ್ತು ಸಾಕಷ್ಟು ಜನ ಇದ್ದೀರಿ. ಬಹಳ ಸಂತೋಷ ಆಗ್ತಾ ಇದೆ. ಸೊ ಪರಂಪರೆಯ ಬಗ್ಗೆ ಒಂದು ಅವೇರ್ನೆಸ್ಸು ಈ ಮೈಸೂರಿನಲ್ಲಿ ಸುತ್ತಮುತ್ತ ಕ್ರಿಯೇಟ್ ಆಗಿದೆ ಅನ್ನೋದಕ್ಕೆ ಇದು ಸಾಕ್ಷಿ. ಅದಕ್ಕಾಗಿ ಇಲಾಖೆಯನ್ನು ಖಂಡಿತವಾಗಿಯೂ ಅಭಿನಂದಿಸಬೇಕು. ಮತ್ತು ನಾವೆಲ್ಲ ಸಾಮಾನ್ಯವಾಗಿ ಹಕ್ಕುಗಳ ಬಗ್ಗೆ ಮಾತಾಡ್ತೀವಿ. ಅಂದರೆ ನಮಗೆ ಮಾತನಾಡುವ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಆಸ್ತಿಯ ಹಕ್ಕು ಎಲ್ಲ ಮಾತಾಡ್ತೀವಿ. ಆದರೆ ನಮಗೆ ಒಂದು ಕರ್ತವ್ಯನೂ ಇದೆ. ನಮ್ಮ ಸಂವಿಧಾನದ ಆರ್ಟಿಕಲ್ 51A(F) ಏನು ಹೇಳುತ್ತೆ ಅಂತಂದರೆ, ಪ್ರತಿಯೊಬ್ಬ ನಾಗರಿಕನೂ ಕೂಡ ಹೇಗೆ ನೀವು ನಿಮ್ಮ ಹಕ್ಕುಗಳನ್ನು ಪಡ್ಕೊಳ್ತೀರೋ ಹಾಗೆ ಈ ಹೆರಿಟೇಜನ್ನು ಅಂದರೆ ಪರಂಪರೆಯನ್ನು ರಕ್ಷಿಸೋದು, ಇತಿಹಾಸವನ್ನು ರಕ್ಷಿಸೋದು ನಿಮ್ಮೆಲ್ಲರ ಕರ್ತವ್ಯ ಅಂತ. ಸೊ ಹಾಗಾಗಿ ಆ ಕರ್ತವ್ಯವನ್ನು ನಾವು ಮಾಡಲೇಬೇಕು. ಇದು ಮೊದಲನೇದು. ಅದು ಅಲ್ಲದೆ ರಾಜ್ಯ ಇದಕ್ಕೂ ಕೂಡ ಆರ್ಟಿಕಲ್ 49 ಬಂದು ಈ ಡೈರೆಕ್ಟಿವ್ ಪ್ರಿನ್ಸಿಪಲ್ಸಲ್ಲಿ ಸರ್ಕಾರಗಳು, ರಾಜ್ಯ ಸರ್ಕಾರಗಳು ಅಲ್ಲಿನ ಪರಂಪರೆಯನ್ನು ಕಾಪಾಡಬೇಕು ಅಂತಿದೆ. ಅದೇ ಥರ ಆರ್ಟಿಕಲ್ 29 ಕೂಡ ಈ ರೀತಿಯಾದಂತಹ ನಮ್ಮ ಹಕ್ಕುಗಳ ಜೊತೆಯಲ್ಲಿ ಪರಂಪರೆಯನ್ನು ರಕ್ಷಿಸಬೇಕು ಅನ್ನೋದಿದೆ. ಸೊ ಹಾಗಾಗಿ ಇದು ಅತ್ಯಂತ ಮುಖ್ಯವಾದದ್ದು. ನಾವೆಲ್ಲ ಸೇರಿರೋದು ಇದು ನಮ್ಮ ಕರ್ತವ್ಯ ಅನ್ನೋದನ್ನು ತಿಳ್ಕೋಬೇಕು. ಇನ್ನು ಈ ಬಿಲ್ಡಿಂಗ್ ಬಗ್ಗೆ ನಮ್ಮ ಪ್ರೊಫೆಸರ್ ಅವರು ಆಗಲೇ ಹೇಳಿದ್ರು. 1884ರಲ್ಲಿ ಇದರ ಉದ್ಘಾಟನೆ ಆಯಿತು. ಇದನ್ನು ಕಟ್ಟಿದ್ದು ರಂಗಾಚಾರ್ಲು ಅಂತ. ಅವರು ಇಲ್ಲಿನ ದಿವಾನರಾಗಿದ್ದರು. ಅವರು ದಿವಾನರಾಗೋದಕ್ಕೆ ಏನು ಕಾರಣ ಮೈಸೂರು ಸಂಸ್ಥಾನಕ್ಕೆ ಅಂತ ಕೇಳಿದ್ರೆ, ಬ್ರಿಟಿಷ್ ಅವರೇ ಅವರನ್ನು ಅಪಾಯಿಂಟ್ಮೆಂಟ್ ಮಾಡಿದ್ರು. ಬ್ರಿಟಿಷರು ಅವರನ್ನ ಇಲ್ಲಿಗೆ ಯಾಕೆ ಕಳಿಸ್ಕೊಟ್ರು ಅಂತಂದರೆ, ಬ್ರಿಟಿಷ್ ಗೌರ್ಮೆಂಟಲ್ಲಿ ಎಷ್ಟು ದೊಡ್ಡ ಭ್ರಷ್ಟಾಚಾರ ನಡೀತಾ ಇದೆ ಅನ್ನೋದನ್ನು ದಾಖಲೆಗಳ ಜೊತೆಲಿ ಒಂದು ಪುಸ್ತಕ ಬರೆದು ಬ್ರಿಟಿಷ್ ಸರ್ಕಾರಕ್ಕೆ ಸಲ್ಲಿಸಿದ್ರು. ಬ್ರಿಟಿಷ್ ಅವರಿಗೆ ಗಾಬರಿ ಆಗೋಯ್ತು ಇದನ್ನು ನೋಡಿ. ಯಾಕೆಂದರೆ ಬ್ರಿಟಿಷರು ಅತ್ಯಂತ ಸ್ವಚ್ಛ ಆಡಳಿತವನ್ನು ಮಾಡ್ತಾ ಇದ್ದೀವಿ ಅಂತ ಅವ್ರು ಅಂದ್ಕೊಂಡಿದ್ರು. ಆದರೆ ದಿವಾನ್ ರಂಗಾಚಾರ್ಲೂರವರು ಭ್ರಷ್ಟಾಚಾರ ಆರಂಭ ಆಗಿದ್ದೇ ನಿಮ್ಮಿಂದ ಅಂತ ಪ್ರೂವ್ ಮಾಡಿದ್ರು. ಸೊ ಇದು ಆ ಪುಸ್ತಕ ಬಿಡುಗಡೆ ಆದಾಗ ಬ್ರಿಟಿಷ್ ಅವರಿಗೆ ತುಂಬ ಶಾಕ್ ಆಯಿತು. ಅವರು ಮೈಸೂರು ಆಗತಾನೆ ರೆಂಡಿಷನ್ ಆ್ಯಕ್ಟ್ ಅಂತ ಹೇಳಿ, ನಿಮ್ಗೆ ಇದೊಂದು ನಿಮಿಷ ಹೇಳ್ಬಿಡ್ತೀನಿ. 1799ರವರೆಗೂ ಕೂಡ ರಾಜಧಾನಿ ಶ್ರೀರಂಗಪಟ್ಟಣದಲ್ಲಿತ್ತು. 1799ರಲ್ಲಿ ಟಿಪ್ಪು ಸುಲ್ತಾನ್ ಪತನ ನಂತರ ಶ್ರೀರಂಗಪಟ್ಟಣದಲ್ಲಿ ಇರೋದಕ್ಕಾಗಲಿಲ್ಲ ರಾಜಧಾನಿ. ಯಾಕೆಂದರೆ ಕೋಟೆಗಳೆಲ್ಲ ಧ್ವಂಸವಾಗಿತ್ತು, ಯುದ್ಧ ನಡೆದಿತ್ತು, ಅನೇಕ ಶವಗಳು ಅಲ್ಲಿ ಬಿದ್ದಿತ್ತು, ಸಾಂಕ್ರಾಮಿಕ ರೋಗಗಳಿತ್ತು. ಇನ್ನು ಶ್ರೀರಂಗಪಟ್ಟಣವನ್ನು ರಾಜಧಾನಿ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಅಲ್ಲಿಂದ ಇದನ್ನು ಎಲ್ಲಿಗಾದರೂ ಮತ್ತೆ ಚೇಂಜ್ ಮಾಡಬೇಕು ಅಂದಾಗ ಮೈಸೂರಿಗೆ ಬಂದರು. 1800ರಲ್ಲಿ ಅಂದರೆ 1799ರ ಕಡೆಯ ಭಾಗದಲ್ಲಿ ಅವರು ಮೈಸೂರಿಗೆ ಬಂದರು. ಮೈಸೂರು ರಾಜಧಾನಿ ಆಯಿತು. ಸೊ ಹಾಗಾಗಿ ಮುಮ್ಮಡಿ ಕೃಷ್ಣರಾಜ ಒಡೆಯರವರು ಆವಾಗ 5 ವರ್ಷ ಈ ಟಿಪ್ಪು ಸುಲ್ತಾನ್ ಪತನ ನಂತರ ಈ ರಾಜ್ಯವನ್ನು ಯಾರಿಗೆ ಕೊಡಬೇಕು ಅಂತ ದಿವಾನ್ ಪೂರ್ಣಯ್ಯನವ್ರನ್ನ ಕೇಳಿದ್ರು. ದಿವಾನ್ ಪೂರ್ಣಯ್ಯನವರು ಈಗ ಲೆಜಿಟಿಮೇಟ್ಲಿ ಆಳ್ತಾ ಇರೋದು ಟಿಪ್ಪು ಸುಲ್ತಾನ್. ಟಿಪ್ಪು ಸುಲ್ತಾನ್ ಈಗ ಸತ್ತಿರೋದ್ರಿಂದ ಟಿಪ್ಪು ಸುಲ್ತಾನ್ ಮಗ ಫತೇ ಹೈದರ್ಗೆ ಇದನ್ನು ಕೊಡಬೇಕು, ಅದೇ ಸರಿಯಾದದ್ದು ಅಂತ ಅವರು ಹೇಳಿದರು. ಬಟ್ ಬ್ರಿಟಿಷರು ಆಲ್ರೆಡಿ ಲಕ್ಷ್ಮಮ್ಮಣ್ಣಿ ಅವರ ಜೊತೆಯಲ್ಲಿ ಒಪ್ಪಂದವನ್ನು ಮಾಡಿಕೊಂಡಿದ್ದರು. ಹಾಗಾಗಿ ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ಪಟ್ಟವನ್ನು ಕಟ್ಟಿದ್ರು. ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ಪಟ್ಟ ಕಟ್ಟಿದಾಗ ಲಕ್ಷ್ಮಮ್ಮಣ್ಣಿಯವರಿಗೆ ಪೂರ್ಣಯ್ಯ ದಿವಾನ್ ಆಗೋದು ಬೇಕಾಗಿರಲಿಲ್ಲ. ಆದರೆ ಬ್ರಿಟಿಷರಿಗೆ ದಿವಾನ್ ಪೂರ್ಣಯ್ಯ ಆಗೋದು ಬೇಕಾಗಿತ್ತು. ಯಾಕೆಂದರೆ ಟ್ಯಾಕ್ಸನ್ನು ಕಲೆಕ್ಟ್ ಮಾಡೋದು ಇಂಪಾರ್ಟೆಂಟು ಬ್ರಿಟಿಷರಿಗೆ. ಅವರಿಗೆ ಯಾರು ಅಧಿಕಾರ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಹಾಗಾಗಿ ದಿವಾನ್ ಪೂರ್ಣಯ್ಯನ ಮಾಡಿದ್ರು. ಸೊ ಇಡೀ ಮೈಸೂರಲ್ಲಿರೋ ಎಲ್ಲ ಕಟ್ಟಡಗಳು 1800 ಆದಮೇಲೆ ಕಟ್ಟಿರುವಂತಹದ್ದು. ಸೊ ಹಾಗಾಗಿ ಯಾವುದೇ ಇತಿಹಾಸದ ಹೆರಿಟೇಜ್ ಬಿಲ್ಡಿಂಗ್ಗಳನ್ನು ನೀವು ನೋಡಿದ್ರೆ, ಟೆಂಪಲ್ಸ್ ಬಿಟ್ಬಿಡಿ, ಚಾಮುಂಡಿ ಬೆಟ್ಟ, ಆಮೇಲೆ ಮಹಾಬಲ ಬೆಟ್ಟ ಅದೆಲ್ಲ ತುಂಬ ಹಳೇದು, 1000 ವರ್ಷದ್ದು. ಲಕ್ಷ್ಮೀಕಾಂತ ಸ್ವಾಮಿ ಟೆಂಪಲ್ ಇವೆಲ್ಲ, ಲಕ್ಷ್ಮೀನಾರಾಯಣ ಟೆಂಪಲ್ ಅರಮನೆ ಒಳಗಡೆ, ಇದೆಲ್ಲ ತುಂಬ ಪ್ರಾಚೀನವಾದದ್ದು. ಆದರೆ ಈ ಎಲ್ಲ ಬಿಲ್ಡಿಂಗ್ ಕಟ್ಟಿರೋದು ಎಲ್ಲ 1800 ಮೇಲೆ. ಈ ಬಿಲ್ಡಿಂಗ್ಗೆ ಇನ್ನೊಂದು ಹೆಸರಿದೆ, ನಿಯೋ ಕ್ಲಾಸಿಕಲ್ ಸ್ಟೈಲ್ ಅಂತ. ಸಂಪ್ರದಾಯವನ್ನು ಇಟ್ಕೊಂಡು ಮಾಡರ್ನ್ ಟೆಕ್ನಾಲಜಿನ ಅಳವಡಿಕೆ ಮಾಡ್ಕೊಂಡು ಕಟ್ಟಿರುವಂಥದ್ದು. ಸೊ ಅದಕ್ಕೆ ಇಲ್ಲಿ ನೀವು ಗಜಲಕ್ಷ್ಮಿ ಮತ್ತು ಆನೆ ಇರ್ಬೋದು, ಇದು ಸಂಪ್ರದಾಯದಿಂದ ಬಂದಿರುವಂಥದ್ದು. ಬಟ್ ಸ್ಟೈಲ್ ಬಂದು ಚರ್ಚ್ ಸ್ಟೈಲ್, ಆಂಗ್ಲೋ ಚರ್ಚ್ ಸ್ಟೈಲ್ಗಳು ಮತ್ತು ಗ್ರೀಕೋ ರೋಮನ್ ಸ್ಟೈಲ್ಗಳು. ಆದ್ದರಿಂದ ಇದು ಹೊಸದಾಗಿ ಕಟ್ಟಿದ್ದಾರೆ.
ಇದು ಯಾವುದಕ್ಕೂ ಸಿಮೆಂಟ್ ಬಳಸಿಲ್ಲ. ನಮ್ಮ ಪ್ರೊಫೆಸರ್ ಆಗ್ಲೇ ಹೇಳಿದ್ರು. ಇದೊಂದು ಮಾತು ಹೇಳಿ ಇಲ್ಲಿ ಮುಗಿಸ್ಬಿಡ್ತೀನಿ, ಅಲ್ಲಿ ಇದರ ಹತ್ರ ಹೋಗೋಣ ನಡ್ಕೊಂಡು. ಈ ಸಿಮೆಂಟ್ ಬಿಲ್ಡಿಂಗ್ಗಳು, ಸಿಮೆಂಟನ್ನು 1824ರಲ್ಲಿ ಕಂಡುಹಿಡಿಯಲಾಯಿತು. ಇವತ್ತು ಸಿಮೆಂಟು ಒಂದು ದೊಡ್ಡ ಸಮಸ್ಯೆಯಾಗಿ ಕಾಡ್ತಾ ಇದೆ ಪ್ರಪಂಚದಾದ್ಯಂತ. ಸಿಮೆಂಟ್ ಬಿಲ್ಡಿಂಗ್ಗಳು 60 ವರ್ಷದ ಮೇಲೆ ಬಾಳಿಕೆ ಬರೋದಿಲ್ಲ. ನೀವು ಎಲ್ಲಿಗೆ ಬೇಕಾದ್ರೂ ಹೋಗಿ ನೋಡ್ಬೋದು, ಮ್ಯಾಕ್ಸಿಮಮ್ 100 ವರ್ಷ. ಆದರೆ ನಮ್ಮ ಹೆರಿಟೇಜ್ ಬಿಲ್ಡಿಂಗ್ಗಳು ಇದಾಗಲೇ 200 ಇಯರ್ಸ್ ಆಗ್ತಾ ಬಂದ್ಬಿಡ್ತು. ಮತ್ತು ಕೆಲವು ದೇವಸ್ಥಾನದ ಗೋಪುರಗಳನ್ನು ನೋಡ್ಬೋದು, ಹಳೆ ಮಸ್ಜಿದ್ಗಳನ್ನು ನೋಡ್ಬೋದು. ಇವಾಗ ನೀವು ಬೀದರ್, ಗೋಲ್ಗುಮಟ, ಬಿಜಾಪುರ ಇಲ್ಲೆಲ್ಲ ಹೋದರೆ, ಆಮೇಲೆ ಕುತುಬ್ ಮಿನಾರ್ ಇಂಥದ್ದೆಲ್ಲ ನೀವು ನೋಡಿದ್ರೆ ಎಷ್ಟು ವರ್ಷದಿಂದ ಇದೆ ಅದು, ಅದೇನೂ ಆಗಿಲ್ಲ. ಅಂದರೆ ಸಿಮೆಂಟ್ಗೆ ಆಯಸ್ಸು ಕಮ್ಮಿ, ಈ ಪಾರಂಪರಿಕ ನ್ಯಾಚುರಲ್ ಮೆಟೀರಿಯಲ್ಸ್ಗೆ ಆಯಸ್ಸು ಜಾಸ್ತಿ. ನಂಬರ್ 1. ನಂಬರ್ 2, ಈ ಸಿಮೆಂಟು ಎಲ್ಲ ಬಿಲ್ಡಿಂಗ್ಸ್ ಕೆಳಗಡೆ ಬಿದ್ದ ಮೇಲೆ ಅದನ್ನು ತಗೊಂಡೋಗಿ ಸಿಟಿಯಿಂದ ಆಚೆಗೆ ಹಾಕ್ತೀರಿ, ಆ ಧೂಳು ಬರುತ್ತೆ. ಇಡೀ ನಗರಗಳಲ್ಲಿ ಇವತ್ತು ಕ್ರೋನಿಕ್ ಡಿಸೀಸ್ ಬರ್ತಾ ಇದೆ, ಮತ್ತು ಹಾರ್ಟು, ಆಸ್ತಮಾ ಪೇಷಂಟ್ಸ್ ಜಾಸ್ತಿ ಆಗ್ತಾ ಇದ್ದಾರೆ. ಏರ್ ಪೊಲ್ಯೂಷನ್ ಇಂಡೆಕ್ಸನ್ನು ನೀವು ನೋಡಿದ್ರೆ ಮೈಸೂರ್ದು ಎಷ್ಟಿದೆ ಅಂತ ನೋಡಿ, ಬೆಂಗಳೂರಿಗಿಂತ ಜಾಸ್ತಿ ಇದೆ. ಯಾಕೆಂದರೆ ಸುತ್ತಮುತ್ತ ಬಿಲ್ಡಿಂಗ್ ಆಕ್ಟಿವಿಟೀಸ್ ನಡೆಯುವಾಗ ಆ ಧೂಳೆಲ್ಲ ಬಂದು ಮೈಸೂರಿನ ಆಕಾಶದಲ್ಲಿ, ಅಂದರೆ ವಾತಾವರಣದಲ್ಲಿ ಸೇರಿಕೊಳ್ಳುತ್ತೆ. ಸೊ ಹಾಗಾಗಿ ಈ ನ್ಯಾಚುರಲ್ ಬಿಲ್ಡಿಂಗ್ಸ್ ಬಗ್ಗೆ ನಾವು ತಿಳ್ಕೋಬೇಕು, ನಮ್ಮ ಹೆರಿಟೇಜ್ ಬಗ್ಗೆ ಹೆಮ್ಮೆ ಪಡಬೇಕು, ನಮ್ಮ ಹೆರಿಟೇಜನ್ನು ಪ್ರೊಟೆಕ್ಟ್ ಮಾಡಬೇಕು. ಸೊ ಇದು ಇಲ್ಲಿನ ಮುಖ್ಯವಾದದ್ದು. ಇನ್ನು ಒಂದು ಪಾಯಿಂಟ್ ಇಲ್ಲಿ ಗಾಂಧೀಜಿಯವರು ಬಂದಿದ್ದು ಹೇಳಿದ್ರು 1927 ಮತ್ತು 1934ರಲ್ಲಿ. ಇನ್ನಿಬ್ಬರು ಬಂದಿದ್ರು ಇಲ್ಲಿ ಇದೇ ಜಾಗದಲ್ಲಿ, ತುಂಬ ಇಂಪಾರ್ಟೆಂಟ್ ಪರ್ಸನಾಲಿಟೀಸು. ಇಲ್ಲೇ ಜನ ಸೇರಿ ಭಾಷಣ ಕೇಳಿಸ್ಕೊತಾ ಇದ್ರು ಇದೇ ಥರ. ಒಂದು ರಾಜೀವ್ ಗಾಂಧಿಯವರು ಮತ್ತು ಇಂದಿರಾ ಗಾಂಧಿಯವರು. ಮೊದಲು ಇಂದಿರಾ ಗಾಂಧಿಯವರು, ಆಮೇಲೆ ರಾಜೀವ್ ಗಾಂಧಿಯವರು ಕೂಡ ಇಲ್ಲಿ, ಡಾಕ್ಟರ್ ರಾಜ್ಕುಮಾರ್ ಅವರು ಬಂದಿದ್ರು. ಹಿಂಗೆ ಹೇಳ್ತಾ ಹೋದ್ರೆ ಈ ಜಾಗಕ್ಕೆ ಬಂದಿರೋರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ. ನೀವೆಲ್ಲರೂ ದೊಡ್ಡ ವ್ಯಕ್ತಿಗಳಾಗಲಿ ಅಂತ ನಾನು ಕೂಡ ಹಾರೈಸ್ತಾ ಈಗ ಈ ಕಾರ್ಯಕ್ರಮನ ಮುಂದೆ ತಗೊಂಡು ಹೋಗೋಣ, ನಾವು ವಾಕನ್ನ ಆರಂಭಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.